ನನಗೂ ಇವತ್ತಿಗೂ ನನಗೆ ಅರ್ಥ ಆಗ್ತಾಯಿಲ್ಲ. ದರ್ಶನ್ ಬಾಲ್ಯದಲ್ಲಿ ಚಿತ್ರರಂಗಕ್ಕೆ ಬಂದ ಮೇಲೆ ಎಷ್ಟು ಸೌಮ್ಯವಾಗಿದ್ದ ಗೊತ್ತಾ? ಎಷ್ಟು ಸೌಮ್ಯ ಅಂದರೆ ಆ ನಡೆ ನುಡಿ ಎಲ್ಲ. ನೀವು ನಂಬ್ತೀರ ಬಿಡ್ತೀರ ಇಲ್ಲಮ್ಮ ಗೊತ್ತಿಲ್ಲ, ನನ್ನ ಎದುರುಗಡೆ ದರ್ಶನ್ ಇವತ್ತಿಗೂ ಒಂದು ಸಿಗರೇಟ್ ಸೇದಿಲ್ಲ, ಒಂದು ಡ್ರಿಂಕ್ಸ್ ಮಾಡಿರೋದನ್ನು ನಾನು ನೋಡಿಲ್ಲ. ನನ್ನ 2 ಚಿತ್ರಗಳಲ್ಲಿ ನಾನು ಮಾಡ್ತಾ ಇರುವಾಗ ಅದನ್ನು ಯಾವುದೂ ನೋಡಲಿಲ್ಲ. ಆಮೇಲೆ ಇನ್ನೆಲ್ಲ ಬೆಳೀತಾ ಈ ಪಾರ್ಟಿ ಅದು ಇದು ಅಂತ ಹೇಳಿದಾಗ ನಾವು ಅಲ್ಲಿಂದ ಸ್ವಲ್ಪ ಬೆಳೆದಿದ್ದಾನೆ, ನಾವು ಅವನು ಎಲ್ಲ ಸೇರಲಿ ಅಂತ ನಮಗೆ ನಾವು ಯಾವತ್ತೂ ಆ ಪಾರ್ಟಿಗಾಗಲಿ ಮತ್ತೊಂದಕ್ಕೆ ಯಾವತ್ತೂ ಅವ್ರು ಕರೆದೂ ಇಲ್ಲ, ನಾವು ಹೋಗೂ ಇಲ್ಲ, ನಾನು ನೋಡಿಲ್ಲ. ಆದರೆ ಇದನ್ನು ಕೇಳ್ಪಟ್ಟಿದ್ದೆ. ಸ್ವಲ್ಪ ಕೋಪಿಷ್ಟ ಇದು ಅದೆಲ್ಲ ನಮಗೆ ಗೊತ್ತಿತ್ತು. ಆದರೆ ಆ ಕೋಪ ಇವತ್ತು ಏನಾಯ್ತು ಹೇಳಿ? ಆ ಕೋಪ ಮನುಷ್ಯನಿಗೆ ಸಹಜ ಬರೋದು. ಆದರೆ ಆ ಕೋಪ ಬಂದಾಗ ನಿನ್ನ ಮನಸ್ಥಿತಿನ ಬದಲಾವಣೆ ಮಾಡಿಕೊಂಡಿದ್ರೆ ನೀನೊಬ್ಬ ಮನುಷ್ಯನಾಗಿ ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡ್ಬೋದಾಗಿತ್ತು. ಆ ರೇಣುಕಾ ಸ್ವಾಮಿಗೆ ಸುಮ್ಮನೆ ಕಾರದ ಬುದ್ಧಿ ಹೇಳಿ 2 ಏಟು ಹೊಡೆದಿದ್ರು, ಮಾಧ್ಯಮದಲ್ಲಿ ಬಂದಿದ್ರು ಪರವಾಗಿಲ್ಲ, ಕಳಿಸಿದರೆ ಬೇಷನವ್ರು ನಿನ್ನ. ನಾವೆಲ್ಲ ಆಸೆ ಪಡ್ತಾಯಿದ್ದೀವಿ ನೀನು ಆ ಒಂದು ಆರೋಪದಿಂದ ಹೊರಗಡೆ ಬಾ, ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ. ನ್ಯಾಯಾಲಯ ಏನು ಹೇಳುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ಳಬೇಕು. ಆದರೆ ಈ ಕಾಲಘಟ್ಟದಲ್ಲಿ ದರ್ಶನ್ ಮಾಡಿರೋದನ್ನು ಸರಿ ಅಂತ ನಾವು ಯಾರೂ ಸಮರ್ಥಿಸ್ಕೊಳ್ಳಲ್ಲ, ಅದಂತೂ ಖಂಡಿತ. ತೀರ್ಪುಗಳು ಬಂದ ಮೇಲೆ, ದೋಷಾರೋಪ ವಿಮುಕ್ತನಾಗಿ ಬಂದ ಮೇಲೆ ದರ್ಶನ್ಗೆ ಇನ್ನೂ ಒಳ್ಳೆಯ ಹೆಸರು ಬರಲಿ, ದೊಡ್ಡ ನಟನಾಗಿ ಬೆಳೀಲಿ, ನಮ್ಮೆಲ್ರಿಗೂ ಆಸೆ. ಯಾಕೆಂದರೆ ನಮ್ಮ ಮುಂದೆ ಬೆಳೆದುವಂಥ ಹುಡುಗ ಇವತ್ತು ಈ ಮಟ್ಟಕ್ಕೆ ಬೆಳೀತಾನೆ ಅಂದರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ? ಅವ್ರ ಮನೆಯವ್ರಿಗೆ ಎಷ್ಟು ನೋವಿದೆಯೋ, ಸಂಕಟ ಇದೆಯೋ ಅಷ್ಟೇ ನಮಗೂ ಇದೆ. ಹಿಂಗಾಗ್ಬಿಟ್ಟದಲ್ಲ ಅವನ ಭವಿಷ್ಯ, ನಮಗೆಲ್ರಿಗೂ ಅದಿದೆ. ಆದರೆ ಅದನ್ನು ನಾವು ಈಗ ಬಹಿರಂಗವಾಗಿ ಹೆಂಗೆ ಹೇಳ್ಕೊಳಕ್ಕಾಗುತ್ತೆ ಜನರ ಮುಂದೆ? ಜನ ಏನಂತಾರೆ ನಮ್ಮನ್ನು? ನೀವೆಲ್ಲ ದೊಡ್ಡವ್ರು ಇದ್ದೀರಾ, ನೀವು ಬುದ್ಧಿ ಹೇಳ್ಬೋದಾಗಿತ್ತು, ಮಾಡ್ಬೋದಾಗಿತ್ತು. ನಮ್ಗೆ ಬುದ್ಧಿ ಹೇಳೋಕ್ಕೆ ನಮಗೇನೋ ಹತ್ತಿರದಕ್ಕೆ ಬರ್ತಿರ್ಲಿಲ್ಲ ಅವನು. ಈಗೆಲ್ಲ ಬದಲಾವಣೆ ಆಗಿತ್ತು. ಹಾಗಾಗಿ ಇವತ್ತು ದರ್ಶನ್ ಅವರು ನನಗೆ ಇನ್ನೊಂದು ಆಶ್ಚರ್ಯ ಏನಂತ ಹೇಳಿದ್ರೆ, ಆ ರೇಣುಕಾ ಸ್ವಾಮಿಗೆ ಇಷ್ಟು ಜನ ಸೇರ್ಕೊಂಡು ಹೊಡಬೇಕಾಗಿತ್ತ. ಎಷ್ಟು ಅನುಭವಿಸಿಲ್ಲ ಅವನು ಇವತ್ತು ಸಂಕಟನ. ಆ ಸಂಕಟ ಅನುಭವಿಸಿರೋದು ಅವನೊಬ್ಬನಿಗೆ ಗೊತ್ತು. ನಮಗೆ ಗೊತ್ತಾದ ಮೇಲಂತೂ ಈ ದರ್ಶನ್ ಈ ರೀತಿ ಒಂದು ಮಟ್ಟಕ್ಕೆ ಕ್ರೌರ್ಯ ಮೆರೆದ್ಬಿಟ್ನ ಅಂತ ಹೇಳ್ಬಿಟ್ಟು ಯಾವ ಸಂದರ್ಭದಲ್ಲಿ ಆಯಿತು, ಏನು ಕಥೆನೋ? ಅವ್ರು ಯಾರೂ ಮನುಷ್ಯರಲ್ಲ ಬಿಡಿ, ಯಾರೂ ಮನುಷ್ಯರಲ್ಲ. ಆ ಒಂದು ಸಮಯ ಸಂದರ್ಭ ಹೆಂಗಿತ್ತೋ ಗೊತ್ತಿಲ್ಲ, ಯಾವ ಅವತಾರದಲ್ಲಿದ್ದರೋ ಗೊತ್ತಿಲ್ಲ. ಯಾರು ಹೇಳಿ? ಆ ಪಟಾಲಂಗಳು ಎಲ್ಲ ಮಾಡಿ ಕೊನೆಗೆ ದರ್ಶನ್ ತಲೆ ಕಟ್ಬಿಟ್ರು. ಈ ಕೊಲೆ ಅಂತೂ ನಾನು ನೇರವಾಗಿ ಹೇಳ್ತೀನಿ, ಈ ಕೊಲೆ ಅವನಿಂದ ಆಯ್ತೇ ಬಿಟ್ಟರೆ ಅವನು ಮಾಡಿಲ್ಲ, ಅವನಿಂದ ಆಗಿದೆ. ಅದಕ್ಕೆ ನ್ಯಾಯಾಲಯ ಏನೋ ತೀರ್ಪು ಕೊಡಲಿ, ಬಟ್ ನೀನು ಕಾರಣ ಆಗ್ಬಿಟ್ಟಲ್ಲ. ಇವತ್ತು ಚಿತ್ರರಂಗ ನಾವೆಲ್ಲ ಹೆಂಗೆ ಎದೆ ಉಬ್ಬಿಸ್ಕೊಂಡು ಮಾತಾಡೋಕ್ಕಾಗುತ್ತಾ ಜನಗಳ ಮುಂದೆ? ನಮಗೆಲ್ಲ ನಾವೆಲ್ಲ ನೋಡಿ ಬೆಳೆದಿದ್ದು ಇಂಥ ಹಿರಿಯ ಮಹನೀಯರ ನಟನೆಯಿಂದ ಇವತ್ತು ಚಿತ್ರರಂಗ ಈ ಮಟ್ಟಕ್ಕೆ ಬಂದಿದೆ. ಇಲ್ಲಿ ಒಂದು ಮಾತು, ಅಕಸ್ಮಾತ್ ಏನಾದರೂ ದರ್ಶನ್ ಹೊರಗಡೆ ಬರೋದೇ ಇಲ್ಲ ಅನ್ನೋದಾದರೂ ಚಿತ್ರರಂಗ ಏನು ನಿಲ್ಲಲ್ಲ, ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಆದರೆ ಒಬ್ಬ ದೊಡ್ಡ ಕಲಾವಿದನ ಕಳ್ಕೊಂಡ್ವಲ್ಲ ಅನ್ನೋ ನೋವಾಗುತ್ತೆ, ದೊಡ್ಡ ಲಾಸು. ಇವತ್ತು ದರ್ಶನ್ಗೆ ಏನಾದರೂ ಅಂಥ ಒಂದು ಶಿಕ್ಷೆ ಆಗಿಬಿಟ್ರೆ ಚಿತ್ರರಂಗಕ್ಕೆ ದೊಡ್ಡ ಲಾಸೆ. ಯಾಕೆಂತ ಹೇಳಿದ್ರೆ 20-25 ವರ್ಷದಿಂದ ಅವನು ಚಿತ್ರರಂಗದಲ್ಲಿ ಬೆಳೆದವನು, ದಿಢೀರಂತ ಹಿಂಗಾದಾಗ ಒಬ್ಬ ದೊಡ್ಡ ನಟನ ಕಳ್ಕೊಂಡ್ರೆ ಇಂಡಸ್ಟ್ರಿ ಗ್ಲಾಸು, ಕನ್ನಡ ಇಂಡಸ್ಟ್ರಿ ಗ್ಲಾಸು. ಹಾಗಾಗಿ ಅವನು, ನಾನು ಕೇಳೋದಿಷ್ಟೇ, ಉಪ್ಪು ತಿಂದ ನೀರು ಕುಡಿಯಲೇಬೇಕು. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನೆಲ್ಲ ನಾವು ತಡ್ಕೊಳ್ಳೇಬೇಕು, ನೋಡಲೇಬೇಕು, ಸಹಿಸ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಇವತ್ತು ಅಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದರ್ಶನ ಸಿಕ್ಕಾಕೊಂಡಿದ್ದಾರೆ.